ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ದಿನಮಾನಗಳಲ್ಲಿ ಓದ್ಕೊಂಡಿದ್ರೂ ಕೂಡ ತುಂಬಾ ಕೆಲಸದ ಅವಶ್ಯಕತೆ ಇರುತ್ತೆ. ಕೆಲಸ ಸಿಗೋದಿಲ್ಲ. ನಾವು ಅಂದ್ಕೊಂಡು ಕೆಲಸ ಸಿಕ್ಕರೂ ಕೂಡ ನಾವು ಅಂದ್ಕೊಂಡಷ್ಟು ಸ್ಯಾಲ್ರಿ ಸಿಗೋದಿಲ್ಲ. ಈಗ ಬಟ್ಟೆಗೆ ಸಿಟಿಲಿ ನಾವು ಹೋಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ದುಡ್ಡನ್ನು ಕಟ್ಟಬೇಕಾಗತ್ತೆ. ಹೋಟೆಲ್ಗೆ ಪಿ ಜಿಲಿ ಊಟ ಸರಿ ಇಲ್ಲ ಅಂದರೆ ಹೋಟೆಲ್ಗೆ ಕಟ್ಟಬೇಕಾಗತ್ತೆ. ಆಮೇಲೆ ಬಟ್ಟೆ, ಓಡಾಡೋ ಬಸ್ ಚಾರ್ಜು, ಹೀಗೆ ನಾನಾ ರೀತಿ ಖರ್ಚುಗಳು ಬರ್ತಾ ಇರುತ್ತೆ. ಅವರು ಕೊಡುವಂತಹ ಸ್ಯಾಲ್ರಿ ನಮ್ಮ ಜೀವನಕ್ಕೆ ಸಾಕಾಗೋದಿಲ್ಲ. ಹಾಗಾಗಿ ಸರ್ಕಾರದ ಉದ್ಯೋಗಗಳು ಅಂತ ಹೇಳಿದ್ರೆ ತುಂಬಾ ಕಷ್ಟ. ಇವತ್ತಿನ ಕಾಲದಲ್ಲಿ ಸರ್ಕಾರದ ಉದ್ಯೋಗ ಸಿಗಬೇಕು, ನಾವೊಂದು ಗೌರ್ಮೆಂಟ್ ಎಂಪ್ಲಾಯಿ ಆಗಬೇಕು ಅಂದರೆ ತುಂಬಾ ಕಷ್ಟ ಇದೆ ಜೀವನ. ಅದೆಲ್ಲನೂ ಕೂಡ ಕೆಲವೊಂದು ಹಣೆ ಬರದ ಅಂತ ಕೂಡ ಹೇಳ್ತೀವಿ. ಎಷ್ಟೋ ರ್ಯಾಂಕ್ ಸ್ಟೂಡೆಂಟ್ಗಳಿಗೆ ಸರ್ಕಾರದ ಒಂದು ಕೆಲಸ ಸಿಗೋದು ಕೂಡ ತುಂಬಾ ಕಷ್ಟ ಆಗಿಬಿಟ್ಟಿದೆ. ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ಕಾಂಪಿಟೇಟಿವ್ಗೆ ಆಗಿಬಿಟ್ಟಿದೆ. ಹಾಗಾಗಿ ಕಾಂಪಿಟೇಟಿವ್ ತುಂಬಾ ಇರೋದ್ರಿಂದ ಇಲ್ಲಿ ಒಂದು ಬಿಗ್ ಒಂದು ಕೆಲಸದ ಅಪಾರ್ಚುನಿಟೀಸ್ ಬಂದಿದೆ. ಅದೇನಪ್ಪ ಅಂತ ಹೇಳಿದ್ರೆ ಸೆಂಟ್ರಲ್ ಬ್ಯಾಂಕ್ನಲ್ಲಿ ಉದ್ಯೋಗಾವಕಾಶನ ಕರೆದಿದ್ದಾರೆ. 1,000 ವಿದ್ಯಾರ್ಥಿಗಳಿಗೆ ಅಥವಾ 1,000 ನಿರುದ್ಯೋಗಿಗಳಿಗೆ ಅಂತಲೇ ಹೇಳ್ಬೋದು. 1,000 ನಿರುದ್ಯೋಗಿಗಳು ಇದಕ್ಕೆ ಅಪ್ಲೈನ ಮಾಡ್ಬೋದು. ಅದನ್ನು ಮಿನಿಮಮ್ ಡಿಗ್ರಿ ಆಗಿರಬೇಕು. ಡಿಗ್ರಿ 20 ರಿಂದ 40 ವರ್ಷದ ಒಳಗಿರಬೇಕು ವಯಸ್ಸು. 20 ರಿಂದ 40 ವರ್ಷದ ಒಳಗಿದ್ರೆ ನೀವು ಅರ್ಜಿನ ಸಲ್ಲಿಸ್ಬೋದು. ಹಾಗೆಯೇ ನೀವು ಅದನ್ನು ಹೇಗಪ್ಪ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಸೆಂಟ್ರಲ್ ಬ್ಯಾಂಕಲ್ಲಿ ಇದನ್ನು ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟ್ನ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕಲ್ಲಿ ಹೋಗಿ ನೀವು ವೆಬ್ಸೈಟನ್ನು ಇದು ಮಾಡಿದ್ರೆ ಪೂರ್ತಿ ಫಿಲಪ್ ಬರುತ್ತೆ. ಮಿನಿಮಮ್ ಇದಕ್ಕೆ ಪೂರ್ತಿ ಅಪ್ಲಿಕೇಶನ್ ಬರುತ್ತೆ. ಅಪ್ಲಿಕೇಶನ್ನ ಫಿಲಪ್ ಮಾಡಿ ನೀವು ಅದೇ ವೆಬ್ಸೈಟಿಗೆ ಕಳಿಸಿದ್ರಿ ಅಂತ ಹೇಳಿದ್ರೆ ಅದೇನು ಅಪ್ಲಿಕೇಶನಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಅದೆಲ್ಲನೂ ಕೂಡ ನೀವು ಫಾಲೋ ಮಾಡಬೇಕಾಗತ್ತೆ. ಹಾಗೆ ಡಿಗ್ರಿ ಪೂರ್ತಿ ಕಂಪ್ಲೀಟ್ ಆಗಿರಬೇಕು, ಪದವಿನ ಹೊಂದಿರಬೇಕು. ಯಾವುದೇ ಪದವಿ ಆಗಿರ್ಬೋದು, ಪದವಿನ ಹೊಂದಿರಬೇಕಾಗತ್ತೆ. ಇದಕ್ಕೆ ಗ್ರೇಡನ್ನು ಕೊಟ್ಟಿರ್ತಾರೆ. ಎಸ್ ಟಿಗೆ ನೀವು ಹೋಗಿ ಫಾರಮನ್ನು ಫಿಲಪ್ ಮಾಡಿದ್ರೆ ಗೊತ್ತಾಗುತ್ತೆ. ನೀವು SC ST ಗೆ ಎಷ್ಟಿದೆ, ಆಮೇಲೆ ಸಾಮಾನ್ಯ ವರ್ಗದವ್ರಿಗೆ ಎಷ್ಟಿದೆ, ಪ್ರವರ್ಗ 1 2 3 ಈ ಥರ ಕೊಟ್ಟಿರ್ತಾರೆ. ಅದೆಲ್ಲನೂ ಕೂಡ ನೀವು ನೋಡ್ಕೋಬೇಕಾಗತ್ತೆ. ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳಿದ್ರೆ ತುಂಬಾ ಬಿಗ್ ಇದು ಅಂತಲೇ ಹೇಳ್ಬೋದು. ಎಲ್ರಿಗೂ ಗೊತ್ತಿದೆ ದೊಡ್ಡ ಬ್ಯಾಂಕ್ ಅಂತ, ಸೆಂಟ್ರಲ್ ಕೇಂದ್ರೀಯ ಬ್ಯಾಂಕ್ ಅಂತಲೇ ಹೇಳ್ಬೋದು. ಹಾಗೆ ಇದು ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ನಿರುದ್ಯೋಗಿಗಳಿಗೆ. ಎಲ್ರಿಗೂ ಕೂಡ ಯಾರು ಉದ್ಯೋಗನ ಹುಡುಕ್ತಾ ಇದ್ದೀರಾ ದಯವಿಟ್ಟು ಈ ಥರ ಒಂದು ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಏನೀಗ ಎಲ್ಲೋ ಒಂದು ಕಡೆ ಹೋಗಿ ನಾವು ದುಡ್ಡನ್ನು ಖರ್ಚು ಮಾಡಿರ್ತೀವಿ, ಕೆಲಸನ ಆಗೋದಿಲ್ಲ. ಈ ಥರ ಸರ್ಕಾರದ ಇದು ಬಂದಾಗ, ಯೋಜನೆಗಳು ಬಂದಾಗ ನಾವು ಅದನ್ನು ಅಂದರೆ ಕೆಲಸದ ಇದು ಬಂದಾಗ ನಾವು ಅಪ್ಲೈ ಮಾಡೋದ್ರಿಂದ ನಮ್ಮ ಹಣೆ ಬರಹ ಅಥವಾ ದೇವ್ರ ಅದೃಷ್ಟ ಅಂತಲೇ ಹೇಳ್ಬೋದು. ದೇವರು ಅಸ್ತು ಅಂದಾಗ ನಮ್ಮ ಅದೃಷ್ಟನೂ ಕೂಡ ಬದಲಾಗ್ಬೋದು. ಹಾಗಾಗಿ ಅಪ್ಲೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ದಯವಿಟ್ಟು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ಹೋಗಿ ಒಂದ್ಸಲ, ಈಗ 10 ಕಲ್ಲಿಗೆ 1 ಕಲ್ಲಾದರೂ ತಾಕುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ನಮ್ಮ ಒಂದು ಪ್ರಯತ್ನನ ಪಡ್ತಾನೆ ಇರಬೇಕು. ಪ್ರತಿಫಲ ಕೊಡೋದು ದೇವ್ರ ಮೇಲೆ ಬಿಟ್ಟಿದ್ದು. ಹಾಗಾಗಿ ಯಾರಿಗೆ ಒಂದು ಇಂಟ್ರೆಸ್ಟ್ ಇದೆ ಸರ್ಕಾರದ ಉದ್ಯೋಗನ ಪಡ್ಕೋಬೇಕು ಅನ್ನೋರು ಈ ಒಂದು ಸೆಂಟ್ರಲ್ ಬ್ಯಾಂಕಿಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. 1,000 ಹುದ್ದೆಗಳು ಖಾಲಿ ಇದೆ. ಮಿನಿಮಮ್ಮು ಡಿಗ್ರಿ ಮುಗಿಸ್ಕೊಂಡು 20 ರಿಂದ 40 ವರ್ಷದ ಒಳಗಿನವರಾಗಿರಬೇಕು. ಈ ಒಂದು ಹುದ್ದೆನ ಅವ್ರು ಏನು ಫಿಲಪ್ಪನ್ನು ಕೊಟ್ಟಿರ್ತಾರೆ, ನೀವು ವೆಬ್ಸೈಟಿಗೆ ಹೋದರೆ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಹೋಗಿ ಚೆಕ್ ಮಾಡಿ. ಇದನ್ನು ಎಲ್ಲರಿಗೂ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋ ಫಸ್ಟು ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.